ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಅಮ್ಮವ್ರೆ, ಬನ್ನಿ ಹೊರಗೆ. ನಂದಿನಿ ಅಮ್ಮವ್ರು ನೋಡಿದಾಗೆ ಆಗುತ್ತೆ. ಏನ್ ಸುಬ್ಬು, ಈಗಲೂ ಆಂಟಿ ತರ ಕಾಣ್ತಿದ್ದೀನ? ಏಯ್ ಸುಬ್ಬು, ಮಹಾರಾಣಿ ತರ ಕಾಣ್ತಿದ್ದೀರಲ್ಲ ಮೇಡಮ್. ಹೌದು, ಇವರು ಮಹಾರಾಣಿನೇ. ದೊಡ್ಡ ಮನೆ ಕುಡಿ ಅಂದ್ರೆ ನಮಗೆಲ್ಲ ಮಹಾರಾಣಿನೇ. ಅಯ್ಯಯ್ಯೋ, ನೀವೀಗೆಲ್ಲ ಮಾತಾಡಿದ್ರೆ ನನಗೆ ಮುಜುಗರ ಆಗುತ್ತೆ. ಇಲ್ಲ ಶ್ರಾವಣಿ ಅಮ್ಮವ್ರೆ, ನಾವು ಹೇಳ್ತಿರೋದು ನಿಜಾನೇ. ನೀವು ಲಲಿತಾದೇವಿ ಅಮ್ಮವರ ಮೊಮ್ಮಗಳು, ದೊಡ್ಡ ಮನೆ ವಾರಸ್ದಾರರು. ಹೌದು ಮೇಡಮ್, ದೊಡ್ಡ ಮನೆ ಮಹಾರಾಣಿ ಅಂದ್ರೆ ಆ ಮನೆಗೆ ತಕ್ಕಂತೆ ಗೊತ್ತಿರ್ಬೇಕು ನಿಮ್ಗೆ. ಹೌದಮ್ಮ, ಆ ಮನೆಯವ್ರು ನಡ್ಕೊಂಡ್ ಬರ್ತಿದ್ರೆ ನೋಡಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ರಾಜರ ಉತ್ಸವನೇ ನಡೆದಂಗೆ ಕಾಣಿಸ್ತಿತ್ತು. ನೀವು ಹಾಗೆ ಇರ್ಬೇಕು ಮೇಡಮ್. ಇಲ್ಲಿ ಅದೇ ಗತಿಯಲ್ಲಿ ನಡ್ಕೊಂಡ್ ಬನ್ನಿ ನೋಡೋಣ. ಹೌದಲ್ವಾ? ಈಗ ನಡೀತೀನಿ ನೋಡಿ ಗೊತ್ತಲ್ಲ. ಮೇಡಮ್ ಮೇಡಮ್ ಮೇಡಮ್, ಗತ್ತು ಅಂದ್ರೆ ಕತ್ತು ಮೇಲೆ ಇರ್ಬೇಕು, ತಲೆ ತಗ್ಗಿಸ್ಬಾರ್ದು. ಗಜಗಂಭೀರದಲ್ಲಿ ನಡ್ಕೊಂಡ್ ಬರ್ಬೇಕು ಮೇಡಮ್ ನೀವು. ಇಲ್ಲಿ ಇನ್ನೊಂದ್ಸರಿ ನಡ್ಕೊಂಡ್ ಬನ್ನಿ, ಹೋಗಿ ಹೋಗಿ ಬೇಗ. ಸುಬ್ಬು, ನೀನ್ ಇದ್ರ ಹೇಳ್ತಿದ್ರೆ ನಂಗೆ ಕಾನ್ಶಿಯಸ್ ಆಗುತ್ತೆ. ನಿನ್ನ ಆಚೆ ಹೋಗು, ನಾನು ಮಾಡ್ತೀನಿ. ನೀನ್ ಆಚೆ ಹೋಗು. ಅಲ್ಲೇ ಚೆನ್ನಾಗಿದೆ, ಹಾಕ್ಲೇನಾ? ಅಣ್ಣ, ಅಮ್ಮ ಹೋಳಿಗೆ ಚೆನ್ನಾಗಿ ಮಾಡಿದಾರಾ? ಬೇಕಂದ್ರೆ ಇನ್ನೊಂದು ಹೇಳು, ಹಾಕ್ತೀನಿ. ಸಕ್ಕತ್ತಾಗಿದೆ, ಹಾಕು. ದಡ್ಡ, ಹೋಳಿಗೆ ಎಲ್ಲ ಮಾಡಿದೀನಿ ನಾನು. ಅಲ್ಲ, ಸಖತ್ತಾಗಿದೆ ಹಾಕು ಅಂತಿದ್ಯಾ? ಎಲ್ಲಿದ್ಯಾ ನೀನು? ಇಲ್ಲಮ್ಮ, ನಾನು ಹೇಳಿದ್ದು ಪಲ್ಯ ಹಾಕು ಅಂತ. ಅಮ್ಮ, ಅಣ್ಣ ಪಲ್ಯ ಹಾಕು ಅಂತ ಹೇಳಿದ್ದು. ನಾನೆಲ್ಲೋ ಒಂದು ಕಳ್ದೋಗ್ಬಿಟ್ಟಿದ್ದಾನೆ ಅನ್ಕೊಂಡಿದ್ದೆ. ತಟ್ಟೆಲ್ಲ ಅನ್ನ ಇಟ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನ್ಗೆ ಊಟ ಬೇಡ. ಯಾಕೋ ಊಟ ಬೇಡ? ಅಲ್ಲ ಕಣೋ, ತಟ್ಟೆಲಿ ಹಾಕಿರೋ ಅನ್ನ ಊಟ ಮಾಡ್ಬಿಟ್ಟು ಹೋಗು. ಏ ವರದಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.